ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ರೀ ಲ್ಯೂಮಿನಾ ಹರ್ಬಲ್ ಶಾಂಪೂ ಬಗ್ಗೆ. ಲ್ಯೂಮಿನಾ ಹರ್ಬಲ್ ಶಾಂಪೂ ಅಂದ್ರೆ ಏನು, ಇದ್ರೊಳಗೆ ಮೇನ್ ಇಂಗ್ರೀಡಿಯೆಂಟ್ಸ್ ಏನೇನು ಇರ್ತಾವೆ, ಯಾವ ಸಮಸ್ಯೆಯನ್ನು ಗುಣಪಡಿಸ್ಲಿಕ್ಕೆ ಡಾಕ್ಟರ್ ನಿಮ್ಗೆ ಇದನ್ನು ಬರೆದು ಕೊಟ್ಟಿರ್ತಾರೆ, ಯಾವ ರೀತಿ ಇದನ್ನು ನೀವು ಹಚ್ಕೋಬಹುದು, ಕಂಪ್ಲೀಟ್ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ನಿಂತ ಎಂಡ್ ತನಕ ಮಿಸ್ ಮಾಡಿದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದಾರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್ ಮತ್ತು ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಸೊ ನೋಡ್ರಿ, ಲ್ಯೂಮಿನಾ ಹರ್ಬಲ್ ಶಾಂಪೂ JRK's ಲ್ಯೂಮಿನಾ ಹರ್ಬಲ್ ಶಾಂಪೂ ಏನಿದೆ ನೋಡ್ರಿ, ಇದು ಒಂದು ಸಿದ್ಧ ಪ್ರೊಪ್ರೇಟರಿ ಮೆಡಿಸಿನ್ ರೀ. ಇದನ್ನ ಡಾಕ್ಟರ್ ಯಾವ ಕಂಡೀಷನ್ ನಿಮಗೆ ಬರೆದು ಕೊಡ್ತಾರಂದ್ರೆ ನೋಡ್ರಿ, ನಿಮ್ಮ ತಲೆಯಾಗ ಬಹಳ ಜಾಸ್ತಿ ಡ್ಯಾಂಡ್ರಫ್ ಆಗೈತಂದ್ರ, ಅಂದ್ರೆ ಬಿಳೆ ಹೊಟ್ಟಾಗೈತಂದ್ರ, ಪಪ್ಪಡಿ ಬಿಳೇದು ಉದುರ್ತೈತಂದ್ರ, ಇಲ್ಲ ನಿಮ್ಮ ತಲೆಯಾಗ ನಿಮ್ಗೆ ಸ್ಕಾಲ್ಪ್ ಸೋರಿಯಾಸಿಸ್ ಆಗೈತಂದ್ರ, ಇಲ್ಲ ತಳಿ ಬಹಳ ಜಾಸ್ತಿ ಕೆರಿತೈತಂದ್ರ, ಇಲ್ಲ ತಲೆಯಾಗ ಕೂದಲ ಉದ್ರಾಗ ಕುಂತಾವಂದ್ರ, ಇವೆಲ್ಲ ಸಮಸ್ಯೆಯನ್ನು ಗುಣಪಡಿಸ್ಲಿಕ್ಕೆ ಡಾಕ್ಟರ್ ನಿಮ್ಗೆ ಇದನ್ನ ಬರೆದು ಕೊಟ್ಟಿರ್ತಾರೆ. ಈಗ ಈ ಶಾಂಪೂ ಒಳಗೆ ಅಂತ ಏನು ಇಂಗ್ರೀಡಿಯೆಂಟ್ಸ್ ಇರ್ತಾವೆ, ಎದ್ರ ಸಂಬಂಧ ಇದೆ ಇಷ್ಟು ಒಳ್ಳೆ ರಿಸಲ್ಟ್ಸ್ ಕೊಡ್ತೈತೆ ಅಂದ್ರೆ, ಸೊ ನೋಡ್ರಿ, ಪ್ರತಿ 100 ml ಇದ್ರ ಕಂಟೆಂಟ್ ಒಳಗೆ ಫೈಲಾನೋಡಿಫ್ಲೋರಾ 0.1% ಪ್ರಮಾಣದಾಗ ಇರ್ತೈತ್ರಿ. ಫೈಲಾನೋಡಿಫ್ಲೋರಾ ಏನಿದೆ ಇದ್ರ ಬೊಟಾನಿಕಲ್ ನೇಮ್ ರೀ. ಇದಕ್ಕೆ ಹಿಂದಿದಾಗ ಜಲಪಿಪ್ಲಿ ಅಂತ ಕರಿತೀವಿ. ಮತ್ತು ಇದ್ರೊಳಗೆ ಟ್ರೈಗೋನೆಲ್ಲಾ ಫೋಯಿನಮ್ ಗ್ರೇಸಿಯಮ್ 0.1%, ಪ್ರತಿ 100 ml ದಾಗ 0.1% ರೀ. ಇದಕ್ಕೆ ಮೇಥಿ ಅಂತ ಹೇಳ್ತೀವಿ ಹಿಂದಿದಾಗ. ಅಲೋವೆರಾ ಇರ್ತೈತ್ರಿ 0.1%. ಅದನ್ನ ಬಿಟ್ರೆ ಹೆಬಿಸ್ಕಸ್ ರೋಸಾ ಸೈನೆಸಿಸ್ 0.1%, ಅದಕ್ಕೆ ಗುಡಹಲ್ ಅಂತ ಕರೀತಾರೆ. ಮತ್ತು ಇದ್ರ ಬಿಟ್ರೆ ಇದ್ರೊಳಗೆ ಇಂಡಿಗೋಫೆರಾ ಟಿಂಕ್ಟೋರಿಯಾ 0.1% ಇರ್ತೈತ್ರಿ, ಅದಕ್ಕೆ ನೀಲ್ ಅಂತ ಕರೀತಾರೆ. ಅದಾದ್ಮೇಲೆ ಕೇಸಿಯಾ ಅಲಾಟಾ 0.1% ರೀ, ಅದಕ್ಕೆ ದಾದ್ಮಿರಿ ಇಲ್ಲ ರಿಂಗ್ ವಾಮ್ ಶ್ರಬ್ ಅಂತ ಕರೀತಾರ್ರಿ. ಅದಾದ್ಮೇಲೆ ಇದ್ರೊಳಗೆ ಆಜಾದಿ ರಕ್ತ ಇಂಡಿಗಾ 0.1%, ನೀಮ್ ಇರ್ತೈತ್ರಿ ಅದು. ಅದಾದ್ಮೇಲೆ ಇಲಿಯಂ ಸೆಪಾ ಅಂದ್ರೆ ಇದು ಉಳ್ಳಾಗಡ್ಡಿ ಎಕ್ಸ್ಟ್ರಾ 0.1% ಇರ್ತೈತ್ರಿ. ಅದಾದ್ಮೇಲೆ ಇದ್ರ ಬೇಸ್ ಮೆಟೀರಿಯಲ್ ಅವಶ್ಯಕತೆ ಅನುಸಾರ ಹಾಕೊಂಡಿರ್ತಾರೆ. ಸೊ ಇವೆಲ್ಲ ಇವನ್ ಇಂಗ್ರೀಡಿಯೆಂಟ್ಸ್ ಸೇರಿಸಿ ಇದನ್ನ ತಯಾರು ಮಾಡ್ಲಾಗ್ತೈತ್ರಿ. ಈಗ ಯಾವ ರೀತಿ ನೀವು ಇದನ್ನ ಹಚ್ಕೋಬಹುದು, ಸೊ ನೋಡ್ರಿ, ಇದನ್ನ ಹಚ್ಕೊಳೋದಕ್ಕಿಂತ ಮೊದ್ಲ ನಿಮ್ ತಲೆ ಕೂದಲ ಏನದ ನೋಡ್ರಿ, ಸ್ವಲ್ಪ ನೀರ್ ಹಾಕೊಂಡು ನೀವು ತೋರ್ಸ್ಕೋಬೇಕಾಗ್ತೈತಿ. ಅದಾದ್ಮೇಲೆ ನೀವು ಶಾಂಪೂ ಕೈಯಾಗ ತಗೊಂಡು ಚಂದಾಗ ನಿಮ್ ತಲೆ ಮೇಲೆ ಸ್ಕಾಲ್ಪ್ ರೀಜನ್ಯಾಗ ಹಚ್ಕೊಂಡು ಮಸಾಜ್ ಮಾಡ್ಕೊರಿ. ನಿಮ್ ಕೂದ್ಲಕ್ಕೆ ಹಚ್ಕೊಂಡು ಚಂದಾಗ ಮಸಾಜ್ ಮಾಡ್ಕೊರಿ. 5-10 ನಿಮಿಷ ನೀವು ಬಿಡ್ಬೇಕಾಗ್ತೈತಿ. ಬಿಟ್ಟಾದ್ಮೇಲೆ ನೀವು ಸ್ನಾನ ಮಾಡ್ಬೇಕಾಗ್ತೈತ್ರಿ. ಸ್ನಾನ ಮಾಡ್ಲಿಕ್ಕೆ ನಾರ್ಮಲ್ ನೀರ್ನೇ ಬಳಸ್ರಿ, ಬಿಸಿನೀರ್ ಬಳಸಕ್ ಹೋಗ್ಬೇಡ್ರಿ. ಸೊ ನೀವು ಬಿಸಿನೀರ್ ಹಚ್ಕೊಂಡು ಸ್ನಾನ ಮಾಡ್ಬಿಡ್ರಿ, ಅಷ್ಟು ರಿಸಲ್ಟ್ ನಿಮ್ಗೆ ಸಿಗಂಗಿಲ್ಲ. ನಾರ್ಮಲ್ ನೀರೇ ಉಪಯೋಗ ಮಾಡ್ಬೇಕಾಗ್ತೈತಿ. ಈಗ ಎಷ್ಟು ದಿನದ ಮಟ್ಟ ಇದ್ರ ಉಪಯೋಗ ಮಾಡಬೇಕು, ಸೊ ನೋಡ್ರಿ, ನಿಮ್ ಡಾಕ್ಟರ್ ನಿಮ್ಗೆ ಇದನ್ನ ಎಷ್ಟು ದಿನ ಉಪಯೋಗ ಮಾಡ್ಲಿಕ್ಕೆ ಹೇಳ್ಯಾರ ಅಷ್ಟು ದಿನ ನೀವು ಉಪಯೋಗ ಮಾಡ್ರಿ. ಯಾಕಂದ್ರೆ ಇದ್ರ ಜೊತೆಗೆ ಡಾಕ್ಟರ್ ನಿಮ್ಗೆ ಕ್ಯಾಪ್ಸ್ಯೂಲ್ಸ್, ಟ್ಯಾಬ್ಲೆಟ್ಸ್, ಕ್ರೀಮ್ಸ್ ಎಲ್ಲ ಕೊಟ್ಟಿರ್ತಾರ, ಸಪೋರ್ಟಿವ್ ಮೆಡಿಕೇಶನ್ಸ್ ಕೊಟ್ಟಿರ್ತಾರ. ಸೊ ಎಲ್ಲ ಕಾಂಬಿನೇಷನ್ ವರ್ಕ್ ಆದ್ರೆ ಬಹಳ ಒಳ್ಳೆ ರಿಸಲ್ಟ್ ಬರ್ತೈತಿ. ಅದಕ್ಕೆ ನಿಮ್ ಟ್ರೀಟಿಂಗ್ ಡಾಕ್ಟರ್ ಎಷ್ಟು ದಿನ ನಿಮ್ಗೆ ಹಚ್ಕೊಳಕ್ ಹೇಳ್ಯಾರ ಅಷ್ಟು ದಿನ ನೀವು ಇದ್ರ ಉಪಯೋಗ ಮಾಡಬಹುದು. ಇದನ್ನ ಹಚ್ಕೊಳ್ಳೋದ್ರಿಂದ ಏನಾದ್ರು ಸೈಡ್ ಎಫೆಕ್ಟ್ ಆಗುತ್ತೆ, ಇದ್ರ ಹಚ್ಕೊಂಡ್ರೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಂಗಿಲ್ರಿ. ಯಾರು ಇದನ್ನ ಬಳಸ್ಲಿಕ್ಕೆ ಹೋಗ್ಬಾರ್ದು. ಸೊ ನೋಡ್ರಿ, ಏನೇನು ಇಂಗ್ರೀಡಿಯೆಂಟ್ಸ್ ಅದಾವ ನಾನು ನಿಮ್ಗೆ ತಿಳಿಸ್ಬಿಟ್ಟಿನಿ. ಯಾವುದೇ ಇಂಗ್ರೀಡಿಯೆಂಟ್ಸ್ ನಿಮ್ಗೆ ಎಲರ್ಜಿ ಇತ್ತಂದ್ರೆ ಇದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನಿಮ್ ತಲೆಯಾಗ ಏನಾರ ಗಾಯ ಆಗೈತಿ, ರಕ್ತ ಹೊರ ಹೊಂತೈತಂದ್ರೆ ಇದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬಾರ್ದ್ರಿ. ಈಗ ಇದ್ರ ಮೂಲ್ಯದ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ಬೇಕಂದ್ರೆ, ಇದು ನೋಡ್ರಿ 250 ರೂಪಾಯಿದಾಗ 100 ml ಬಾಟಲ್ ಸಿಗ್ತೈತ್ರಿ ನಿಮ್ಗಿದು. ಅಂದ್ರ 2.5 ರೂಪಾಯಿದಾಗ ಪ್ರತಿ ml ಇದ್ರದ್ದು ನಿಮ್ಗೆ ಸಿಗ್ತೈತ್ರಿ. ಈಗ ಎಲ್ಲಿಂದ ನೀವು ಇದನ್ನ ಖರೀದಿ ಮಾಡಬಹುದು, ಸೊ ನೋಡ್ರಿ, ಇದನ್ನ ನೀವು ನಿಮ್ ಕಡೆ ಡಾಕ್ಟರ್ ಬರೆದು ಕೊಟ್ಟಂತ ಪ್ರಿಸ್ಕ್ರಿಪ್ಷನ್ ಇತ್ತಂದ್ರೆ ಇದನ್ನ ನೀವು ನಿಮ್ಮ ಹತ್ರ ಇರೋ ಸಿದ್ಧ ಸ್ಟೋರ್ ಯಂತ್ರ ಎಲ್ಲ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್ ಯಂತ್ರ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡಬಹುದ್ರಿ. ಇಲ್ಲ ಆನ್ಲೈನ್ ಮೆಡಿಕಲ್ ಸ್ಟೋರ್ ಯಂತ್ರ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬಹುದ್ರಿ. ಅನ್ಕೊಂತೀನಿ ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು. ಮುಂದ್ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಬಾಜುವಲ್ಲಿ ಸಬ್ಸ್ಕ್ರೈಬ್ ಬಟನ್ ಕಾಣುತ್ತೆ ನೋಡ್ರಿ, ಅದನ್ನ ಒತ್ತಿ ಬಿಟ್ರಿ. ಅದು ಒತ್ತಿದ್ರೆ ನಾವು ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವೆ. ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಐತೆ ನೋಡ್ರಿ, ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯದ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.